ಇದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಇದ್ದಾಗ ಚುನಾಯಿತ ಸರ್ಕಾರಗಳನ್ನು ವಜಾಗೊಳಿಸಿ ಸುಮಾರು 90 ಬಾರಿ ಇವತ್ತು ರಾಷ್ಟ್ರಪತಿ ಆಡಳಿತವನ್ನು ಬಗ್ಗೆ ಚರ್ಚೆ ಮಾಡೋಣ. ಮಾನ್ಯ ಸಭಾನ ಹೇಳಿದ ಕಾರಣ ಇದೆ. ಸುಮಾರು 90 ಬಾರಿ ದೇಶದಲ್ಲಿ ಇವತ್ತು ಸರ್ಕಾರನ ಒಡೆದಾಕಿ ಇವತ್ತು ರಾಷ್ಟ್ರಪತಿ ಆಡಳಿತವನ್ನು ತಂದಿರತಕ್ಕಂಥ ಉದಾಹರಣೆ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಸಂವಿಧಾನ ಓದಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಮಾತೆತ್ತರೆ ಚುನಾವಣಾ ಸಂದರ್ಭದಲ್ಲೂ ಮಾತನ್ನ ಉಲ್ಲೇಖ ಮಾಡ್ತಾರೆ, ಚುನಾವಣಾ ಮುಗಿದ ಮೇಲೂ ಕೂಡ ಉಲ್ಲೇಖ ಮಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ್ನ ಕೊಡದೇ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ನೈತಿಕತೆ ಉಳಿಸಿಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನ ಬಗ್ಗೆ ಆಗಲಿ ಮಾತಾಡ್ತಕ್ಕಂಥ ಯಾವುದೇ ನೈತಿಕತೆ ಉಳಿಸಿಕೊಂಡಿಲ್ಲ. ತಾವುಗಳು ಮಾನ್ಯ ಶಾಸಕರು ವಿಜಯೇಂದ್ರ ಅವರು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡುವಾಗ ವ್ಯವಸ್ಥೆಯಲ್ಲಿ ಅವರ ಭಾಷಣಕ್ಕೆ ಮಧ್ಯ ಪ್ರವೇಶ ಮಾಡಬಾರದಂತೆ ನಾನು ಸುಮ್ಮನೆ ಕೇಳ್ಕೊಂಡಿದ್ದೆ. ಅನ್ನಭಾಗ್ಯದ್ದು ಎಲ್ಲಾ ಭಾಗ್ಯಗಳು ಹೇಳಿದ್ರು, ಅದು ಅಧಿಕಾರ ಅವ್ರು ಹೇಳ್ತಾರೆ. ಏನಾದರೂ ವ್ಯತ್ಯಾಸ ನಾವು ಕರೆಕ್ಟ್ ಮಾಡ್ಕೊಂತೀವಿ. ಆದರೆ ಕೇಂದ್ರ ಸರ್ಕಾರದನ್ನ ಮಧ್ಯಪ್ರವೇಶ ಮಾಡಿ 90 ಸಾರಿ ರಾಷ್ಟ್ರಪತಿ ಆಡಳಿತ ಅಂತ ಅದು ನಾನು ವಿರೋಧ ಮಾಡ್ತೀನಿ. ಅದು ರಾಜ್ಯ ಸರ್ಕಾರದ ಬಗ್ಗೆ ಅವರು ಸಾಕಷ್ಟು ಮಾತಾಡಲಿ, ಕಡೆಯಲ್ಲಿ ಉತ್ತರ ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾತಾಡಿದ್ರೆ ನಾನು ಅದ್ರ ಮಾತಾಡಬೇಕಾಗ್ತದೆ. ಆಯ್ತು, ಅದು ಇಬ್ರು ಮಾತಾಡೋದು ಬೇಡ, ರಾಜ್ಯದ ಮಾತಾಡ. ಅವರು ಸಂವಿಧಾನದ ಬಗ್ಗೆ ಚಳುವಳಿ ನಡೀತಾ ಇದೆ, ಸಂವಿಧಾನ ಉಲ್ಲೇಖ ಮಾಡಿ ಆರ್ಟಿಕಲ್ 356 ಮುಂದಿನ ದಿನ ಆಯ್ತು ಅಂತ ಹೇಳ್ತಾರೆ. ಮಾನ್ಯ ಅದನ್ನು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಇದೆ. ಅದರ ಬಗ್ಗೆ ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಾತಾಡಿದ್ದಾರೆ. ಎಚ್ಚರಿಕೆ ಕೊಡಿಸಬೇಕು. ಸಂವಿಧಾನವನ್ನ ಯಾರೂ ಮುಟ್ಟಕ್ಕಾಗೋದಿಲ್ಲ. ಸಂವಿಧಾನ ಈ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮವಾದಂತ ಹಕ್ಕಿರುವಂತದ್ದು. ಅದನ್ನ ನಾವು ಹೋರಾಟ ಮಾಡ್ತೀವಿ, ಅದನ್ನು ಉಳಿಸ್ತೀವಿ ಅನ್ನೋದನ್ನ ಜನರಿಗೆ ಕಟ್ಟಕಡೆಯ ಪಂಚಾಯತಿ ಜನರಿಗೆ ತಿಳಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂವಿಧಾನವನ್ನ ಧಿಕ್ಕರಿಸಿ ತುರ್ತು ಪರಿಸ್ಥಿತಿಯನ್ನ ನಿಮ್ದೇ ಪಕ್ಷ ಮಾಡಿದ್ದು. ಸಂವಿಧಾನವನ್ನ ಧಿಕ್ಕರಿಸಿ 90 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಏರಿದ್ದು ನೀವೇ. ಇವತ್ತು ಸಂವಿಧಾನದ ಚಾಂಪಿಯನ್ ಅಂತ ಹೇಳ್ತಾ ಇರೋದು ನೀವೇ. ಯಾರ್ಯಾರಿಗೆ ಗೌರವ ಕೊಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಜಾಗೃತಿ ಮಾಡ್ತಾ ಚರ್ಚೆ ಮಾಡಿ ಉಲ್ಲೇಖ ಮಾಡಿದ್ರೆ ಸಕಾರಾತ್ಮಕವಾಗಿ ರಾಜ್ಯದ ಬಗ್ಗೆ ಚರ್ಚೆ. ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿಗಳನ್ನ ನಾನು ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಬಹಳಷ್ಟು ಜನರಿಗೆ ದೇಶದಲ್ಲಿ ನಮ್ಮ ಸಂವಿಧಾನ ಏನು, ಅದರ ಆಶಯಗಳೇನು, ನಿರ್ದೇಶನ ತತ್ವಗಳೇನಿದ್ದಾವೆ, ಯಾರ್ಯಾರದು ಕರ್ತವ್ಯ ಜವಾಬ್ದಾರಿ ಏನಿದೆ, ಹಕ್ಕುಗಳೇನಿದೆ ಇನ್ನೂ ಕೂಡ ನಾವು ತಿಳಿಸಿಲ್ಲ. ಶಾಲಾ ಕಾಲೇಜು ವಿಶ್ವದ ಮಟ್ಟಗಳಲ್ಲಿ ಸಂವಿಧಾನ ಆಯ್ತಪ್ಪ, ಸ್ವಾಗತಿಸ್ತೇವೆ. ಅವ್ರು ಹೇಳ್ತಾರೆ ಹೇಳಿದ್ದೇನು ಅಂತ ಮಾತಾಡಿ ಬೇಡ, ವಿಜಯ್ ಮಾತಾಡಿ, ಕಂಟಿನ್ಯೂ ಮಾತಾಡಿ. ನಿಮ್ಮ ಮಾತಾಡಿ ನೀವು ಬೇಡ, ಯಾಕೆ